ಬಾಂಗ್ಲಾದೇಶದ ಬೆಕ್ಕುಗಳು ಪಾಕಿಸ್ತಾನದ ಬಾಕಿಗಳು ಕದ್ದು ಮುಚ್ಚಿ ನೋಡುವಾಗ ಅಳಬೇಡಪ್ಪ ಅಳಬೇಡ ಬಜರಂಗದಳ ಇಲ್ಲುವುದು ಜೈ ಶ್ರೀರಾಮ್ ಕುದಿಯುವುದರ सनातन हिंदू धर्म की जय श्रीराम जय श्रीराम जय श्रीराम जय श्रीराम जय श्रीराम जय श्रीराम जय बोलो भारत माता की जय वंदे मातरम जय शिवाजी जय भवानी ಮುಸ್ಲಿಮರು ಏನ್ ಮಾಡ್ತಾರೆ ಅಂದ್ರೆ ಆ ವ್ಯಕ್ತಿನ ಅದೇ ಜೈಲಿಂದ ಹೊರಗಡೆ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಆಡಳಿತ ವ್ಯವಸ್ಥೆ ಅದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಆ ವ್ಯಕ್ತಿಯನ್ನು ಹೊಡೆದು ಜೀವಂತವಾಗಿ ಮರಕ್ಕೆ ನೇಣು ಹಾಕಿ ಸುಡ್ತಾರೆ. ಕಾರಣ ಅತ್ನೇನು ದೊಡ್ಡ ದರೋಡೆಕಾರನಲ್ಲ, ಅತ್ಯಾಚಾರಿ ಎಲ್ಲ, ಇನ್ನೊಂದಿಲ್ಲ. ಒಂದೇ ಒಂದು ಕಾರಣ, ಹಿಂದೂ ಅನ್ನೋ ಒಂದು ಪದಕ್ಕೆ. ಹಿಂದೂ ಅನ್ನೋ ಒಂದು ಪದಕ್ಕೆ ನಮ್ಮಿಂದ ಹುಟ್ಟಿರ್ತಕ್ಕಂಥ, ನಮ್ಗೆ ಜನಿಸಿರ್ತಕ್ಕಂಥ ಬಾಂಗ್ಲಾದೇಶಿಗರು ಇವತ್ತು ಅಸಂಬದ್ಧವಾಗಿ ಮಾತಾಡ್ಬೇಕಾಗತ್ತೆ ಏನೋ, ತಾಯಿ ವಿರೋಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ಇದನ್ನು ಯಾವತ್ತು ಹಿಂದೂ ಸಮಾಜ ಕ್ಷಮಿಸೋದು ಇಲ್ಲ. ಯಾವತ್ತು ಹಿಂದೂ ಧರ್ಮ ಸದೃಢವಾಗಿರುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಕೇವಲ ಕೆಲವು ಅಲ್ಪ ದೋಷಗಳು ನಮ್ಮಲ್ಲಿದೆ. ನಮ್ಮಲ್ಲಿ ಜಾತಿ ಪದ್ಧತಿ ಇದೆ. ಅದ್ರ ನಿರ್ಮೂಲನೆಗೋಸ್ಕರ ಒಂದು ಕಡೆ ಹೋರಾಟ ಮಾಡ್ತಾ ಇದ್ರೆ ಅವ್ರೇನ್ ಮಾಡ್ತಾ ಇದಾರೆ ಅಂದ್ರೆ, ಜಾತಿಗಳು ನೋಡ್ತಿಲ್ಲ ರೇ, ನಿಂದ ಯಾವ ಜಾತಿ, ನೀನೇನು ಬ್ರಾಹ್ಮಣನ, ವೈಶ್ಯನ, ಕ್ಷತ್ರಿಯನ, ಬಲಿಜನ, ವನ್ನಿ ಕುಲನ, ಇನ್ನೊಂದು ನೋಡ್ಲಿಲ್ಲ. ಅವರು ಧಾರ್ಮಿಕ ಲಾಂಛನ ನೋಡಿದ್ರು ಹೊಡೆದಾಗ್ತಾ ಇದ್ದಾರೆ. ಎಂತ ವಿಕೃತ ಅಂದ್ರೆ, ಬಟ್ಟೆ ಬಿಚ್ಚಿ ಅಲ್ಲೂ ನೋಡಿ ಹೊಡೆದಿರ್ತಕ್ಕಂಥ ಸಮಾಜ ಈ ನಾಲಾಯಕ ಸಮಾಜ, ದೇಶ ವಿರೋಧಿ ಸಮಾಜ. ಇಲ್ಲೇ ತಿಂದು, ಇಲ್ಲೇ ಬೆಳೆದು, ಇಲ್ಲೇ ಬಗಲಿಗೂಟ ಇರ್ತಕ್ಕಂಥ ಇಂಥ ದರಿದ್ರ ಜನಗಳ ವಿರುದ್ಧ, ಉಗ್ರಗಳ ವಿರುದ್ಧ ಹಿಂದೂ ಸಮಾಜ ಎದ್ದು ನಿಲ್ಲಬೇಕಾಗಿದೆ. ಅದರ ಜೊತೆಗೆ ಸ್ಥಳೀಯವಾಗಿ ಮೇಡಮ್ ಗಮನಕ್ಕೆ ಬಂದಿರುತ್ತೆ, ಇತಿಹಾಸ ಪ್ರಸಿದ್ಧವಾದಂತಹ ವಾಪ್ರಯೋಗದಲ್ಲಿ ಪ್ರಾರಂಭಗೊಂಡಿರ್ತಕ್ಕಂಥ, ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ನಮ್ಮ ಆಂಜನೇಯ ಸ್ವಾಮಿ ದೇವಾಲಯದ ಆಜು ಬಾಜು ರಸ್ತೆಗಳಿಗೆ ದೇವಾಲಯಕ್ಕೆ ಹಾಕೊಂಡಿರ್ತಕ್ಕಂಥ ಆವರಣದ ಭಾಗಕ್ಕೆ ಫಕೀರ್ ವೃತ್ತ. ಯಾರಾದ್ರೂ ಗಮನಿಸಿದ್ರೆ ಈ ನಡುವೆ ಅಲ್ಲಿ ಆಟೋ ಸ್ಟ್ಯಾಂಡ್ ಮೇಲೆ ಬರೆದಿದ್ದಾರೆ ಫಕೀರ್ ವೃತ್ತ. ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದ ಜಾಗಕ್ಕೆ ಫಕೀರ್ ವೃತ್ತ ಅಂತ ಆಯ್ತು. ಅದು ಅನಧಿಕೃತವಾಗಿ, ಇದಕ್ಕೆ ಯಾವುದೇ ನಗರಸಭೆ ಅನುಮೋದನೆ ಇಲ್ಲ. ಈ ನೋವನ್ನು ನಾವು ತಡ್ಕೊಂಡಿದ್ವಿ. ಯಾಕೆ ನಮ್ಮಿಂದ ಶಾಂತಿಗೆ ಭಂಗ ಆಗೋದಾಗ್ಲಿ, ಕಾನೂನು ಉಲ್ಲಂಘನೆ ಆಗೋದಾಗ್ಲಿ ನಮ್ಮ ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ಳುತ್ತೆ ಅಂತ ನಾವು ಕಾಯ್ತಾ ಇದ್ವಿ. ಆದ್ರೆ ಕೆಲವೇ ದಿನಗಳಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ಆಂಜನೇಯ ಸ್ವಾಮಿ ದೇವಾಲಯದ ರಥ ಮಂಟಪ ಏನಿದೆ, ನೀವೆಲ್ಲ ಗಮನಿಸಿರ್ತೀರಾ.